ಫೆಬ್ರವರಿ 17ರಂದು ಮಂಗಳೂರಿನ ಅಡ್ಯಾರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ 5,000 ಮಂದಿ ಭಾಗವಹಿಸಲಿದ್ದಾರೆ ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಹೇಳಿದರು. ನಗರದ ಪ್ರೆಸ್ ಕ್ಲಬ್ನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, 5 ಗ್ಯಾರಂಟಿ ಅನುಷ್ಠಾನದ ಬಳಿಕ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಈ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಲಿದ್ದಾರೆ. ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಪಡುಬಿದ್ರೆಯಲ್ಲಿ ಜೊತೆಯಾಗಿ ರ್ಯಾಲಿಯೊಂದಿಗೆ 5 ಗ್ಯಾರಂಟಿ ಟ್ಯಾಬ್ಲೋಗಳ ಮೂಲಕ ಸಮಾವೇಶದ ಮೈದಾನಕ್ಕೆ ತೆರಳುವ ಬಗ್ಗೆ ತಯಾರಿ ನಡೆದಿದೆ ಎಂದರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಸ್ಪರ್ಧೆಯ ಕುರಿತ ಗೊಂದಲಗಳಿಗೆ ಪ್ರತಿಕ್ರಿಯಿಸಿದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿಯವರು, ಶಿವಮೊಗ್ಗ ಹಾಗೂ ಉಡುಪಿ ಚಿಕ್ಕಮಗಳೂರು 2 ಲೋಕಸಭಾ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಹಲವರಿದ್ದಾರೆ. ಲೋಕಸಭಾ ಟಿಕೆಟ್ ಹಂಚಿಕೆ ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಪಕ್ಷ ಯಾರನ್ನೇ ಆಯ್ಕೆ ಮಾಡಿದರೂ ಚುನಾವಣೆಯಲ್ಲಿ ಕೆಲಸ ಮಾಡುತ್ತೇನೆ. ವೈಯಕ್ತಿಕವಾಗಿ ನನಗೂ ಕೆ ಜಯಪ್ರಕಾಶ್ ಹೆಗ್ಡೆಯವರಿಗೂ ಉತ್ತಮ ಬಾಂಧವ್ಯವಿದೆ. ಜೆಪಿ ಹೆಗ್ಡೆಯವರ ಕಾರ್ಯವೈಖರಿಯ ಬಗ್ಗೆ ನನಗೆ ಖುಷಿಯಿದೆ. ಉಡುಪಿಯಲ್ಲಿ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟರೂ ಕೊಡದಿದ್ದರೂ ಪಕ್ಷಕ್ಕಾಗಿ ಕೆಲಸ ಮಾಡುವೆ ಎಂದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರು ಪ್ರಥಮ ಬಾರಿಗೆ ಕರಾವಳಿ ಭಾಗಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಭಾಗವಹಿಸುತ್ತಿದ್ದಾರೆ. ಅದರೊಟ್ಟಿಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವೀಕ್ಷಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ನಾವು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಸಮಾವೇಶಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರ್ಯಾಲಿ ಮುಖಾಂತರ ಮಂಗಳೂರಿಗೆ ಹೋಗಬೇಕಂತ ಇಚ್ಛೆ ಮಾಡಿದ್ದೇವೆ. ಮತ್ತು ಹೆಜಮಾಡಿಯಲ್ಲಿ ಬೈಂದೂರು ಕ್ಷೇತ್ರ ಈ ಒಂದು ರ್ಯಾಲಿ 5 ಗ್ಯಾರಂಟಿಯ ಟ್ಯಾಬ್ಲ ಮೂಲಕ ನಾವು ಹೆಜಮಾಡಿಯಲ್ಲಿ ನಿಂತು ಉಡುಪಿ ಜಿಲ್ಲೆ ಇನ್ನು ಉಳಿದ 4 ಕ್ಷೇತ್ರದ ರ್ಯಾಲಿಯನ್ನು ಒಟ್ಟಿಗೆ ಸೇರಿ ಅಲ್ಲಿಂದ ಮಂಗಳೂರಿಗೆ 2 ಗಂಟೆಗೆ ಕಾರ್ಯಕರ್ತರ ಸಮಾವೇಶಕ್ಕೆ ನಾವು ಭಾಗವಹಿಸಬೇಕನ್ನೋ ತೀರ್ಮಾನ ಮಾಡಿದ್ದೇವೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪಕ್ಷದ ಮುಖಂಡರುಗಳು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ನಾವು ಅಟ್ಲೀಸ್ಟ್ ನಮ್ಮ ಕ್ಷೇತ್ರದ 5,000 ಜನವನ್ನು ಕರ್ಕೊಂಡು ಹೋಗುವಂಥ ರೀತಿಯಲ್ಲಿ ತಯಾರಿ ಮಾಡಿಕೊಂಡಿದ್ದೇನೆ. ಮತ್ತು ಗ್ಯಾರಂಟಿ ಕಾರ್ಯಕ್ರಮವನ್ನು ಅನುಷ್ಠಾನ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿ ಮೊದಲ ಕಾರ್ಯಕ್ರಮ ಇವತ್ತು ಸಂಘಟನೆ ಮಾಡಿದ್ದೇವೆ. ಅದಕ್ಕೋಸ್ಕರ ಸಾಕಷ್ಟು ಜನರಿಗೆ ಈ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಸಮಸ್ಯೆಯಿಂದ ಬೇರೆ ಬೇರೆ ತೊಂದರೆಯಿಂದ ಒಂದು 10ರಿಂದ 20% ಜನರಿಗೆ ಇದನ್ನು ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಸರ್ಕಾರ ಇವತ್ತು ತಾಲೂಕಿನ ಗ್ಯಾರಂಟಿ ಕಮಿಟಿ, ನಮ್ಮದು ಕುಂದಾಪುರ ಮತ್ತು ಬೈಂದೂರು ತಾಲೂಕಲ್ಲಿ 2 ಕಮಿಟಿ ರಚನೆ ಮಾಡ್ತೇವೆ. ಉಡುಪಿ ಜಿಲ್ಲೆಗೆ ಒಂದು ಜಿಲ್ಲಾ ಮಟ್ಟದ ಒಂದು ಕಮಿಟಿ ರಚನೆ ಆಗ್ತದೆ. ಇವಾಗಲೇ ಲೀಸ್ಟನ್ನು ಪಕ್ಷಕ್ಕೆ ಮುಖಂಡರ ಮೂಲಕ ಕಳಿಸಿಕೊಟ್ಟಿದ್ವಿ. ಅದು ಆದೇಶ ಆದಮೇಲೆ ಎಲ್ಲೆಲ್ಲಿ ವಾರ್ಡಲ್ಲಿ ಮೀಟಿಂಗ್ ಮಾಡಿ ಯಾರಿಗಾಗಿಲ್ಲ ಅವರ ಅರ್ಜಿಯನ್ನು ತಕ್ಕೊಂಡು ಅವರಿಗೆ ಆ ಗ್ಯಾರಂಟಿ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಮಿಟಿ ಮೂಲಕ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹುಶಃ ಇದನ್ನು ಜನರಿಗೆ ಹತ್ತಿರ ಹೋಗಬೇಕಾದ್ರೆ, ಜನರ ಅಧಿಕಾರಿಗಳನ್ನ ಕರೆದು ಮಾತಾಡಬೇಕಾದ್ರೆ ಅದಕ್ಕೆ ಅಧಿಕಾರದ ವ್ಯವಸ್ಥೆಯಲ್ಲಿ ಒಬ್ಬರ ಅಧ್ಯಕ್ಷರಾಗಬೇಕಾಗತ್ತೆ, ಕಮಿಟಿ ಮಾಡಬೇಕಾಗತ್ತೆ. ಅದನ್ನು ಮಾಡಿ ಆ ಅಧ್ಯಕ್ಷರು ಮತ್ತು ಕಮಿಟಿ ಮೂಲಕ ಪ್ರತಿ ವಾರ್ಡಲ್ಲಿ ಮೀಟಿಂಗ್ ಮಾಡಿ ಯಾರು ಇದರಿಂದ ವಂಚಿತರಾಗಿದ್ದಾರೆ, ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಇವತ್ತು ಈ ತೀರ್ಮಾನ ಕೈಗೊಂಡಿದೆ. ದೇಶದಲ್ಲಿ ಓಟ್ ಕೇಳಲಿಕ್ಕೆ ಹೋಗಿಲ್ಲ, ಹಿಂದುತ್ವದ ಮೇಲೆ ರಾಜಕಾರಣ ಮಾಡಲಿಲ್ಲ, ಧರ್ಮದ ಮೇಲೆ ವಿಷಬೀಜ ಬಿತ್ತಿ ರಾಜಕೀಯ ಮಾಡಿ ಕಾಂಗ್ರೆಸ್ ಪಕ್ಷ ಎಂದು ನಮ್ಗೆ ಈ ರೀತಿ ಹೇಳಿಕೊಡ್ಲಿಲ್ಲ. ನಾವು ನಮ್ಮ ನಾಯಕರು ಏನು ಹೇಳಿಕೊಟ್ಟಿದ್ದಾರೆ,
ಹಿಂದುತ್ವ ಅವರು ಹಾಗೆ ಬೇರೆ ಬೇರೆ ಸಂಘಟನೆಗಳ ಮೂಲಕ ಬೇರೆ ಬೇರೆ ಜನರು ತಪ್ಪುದಾರಿ ತಕೊಂಡು ಹೋಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಎಂದೂ ಮಾಡೋದಿಲ್ಲ, ಮುಂದೂ ಮಾಡೋದಿಲ್ಲ. ನಮ್ಮ ಏನು ಪಕ್ಷ ಕೊಟ್ಟಿದ್ದ ತತ್ವ ಮೇಲೆ, ಪಕ್ಷ ಕೊಟ್ಟ ಕಾರ್ಯಕ್ರಮದ ಮೇಲೆ ಜನರ ಮನವನ್ನು ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. 5 ಗ್ಯಾರಂಟಿ ಇದೇ ಭಾರತೀಯ ಜನತಾ ಇದು ಸುಳ್ಳು ಅಂತ ಹೇಳಿಕೆ ಕೊಟ್ಟದನ್ನು ನೀವು ನೋಡಿದ್ವಿ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಹ ಈ ಗ್ಯಾರಂಟಿಯಿಂದ ಹೋಗಿದೆ. ಅವ್ರು ಏನು ನಮ್ಗೆ ಸುಳ್ಳು ಕೊಡುವುದಿಲ್ಲ ಅಂತ ಈಗ ಅಷ್ಟು ಏನು ಭರವಸೆ ಕೊಟ್ಟ 5 ಗ್ಯಾರಂಟಿ ಅನುಷ್ಠಾನ ಆಗಿದೆ, ಈಗ ಜನರಿಗೆ ಹೋಗಿ ಮುಟ್ಟಿದೆ. ಮುಂದೂ ಸಹ ಅದನ್ನು ಇದು ಬಿಜೆಪಿಯವರಿಗೂ ಸಾಕಷ್ಟು ಜನ ಬಿಜೆಪಿಯವರು ತಗೊಂಡಿದ್ದಾರೆ. ನಮ್ಗೆ ಗೊತ್ತಿತ್ತಲ್ಲ, ಬಿಜೆಪಿಯವರು ತಗೊಂಡಿದ್ದಾರೆ, 2,000 ತಗೊಂಡಿದ್ದಾರೆ, ಯುವ ನಿಧಿ ತಗೊಂಡಿದ್ದಾರೆ, ಬಸ್ ಫ್ರೀ ಯೂಸ್ ಮಾಡ್ತಾ ಇದ್ದಾರೆ. ಆದ್ರಿಂದ ಇದು ಭಾರತೀಯ ಸುಳ್ಳು ಹೇಳೋದು 10 ಸುಳ್ಳು ಹೇಳೋದು ಜನ ನಂಬ್ತಾರೆ ಅಂತ ಅವರು ಸಿದ್ಧಾಂತ. ನಮ್ದಾಗಲ್ಲ. ಸುಳ್ಳು ಹೇಳೋದಿಲ್ಲ, ನಿಜವಾದ ಜನರಿಗೆ ಒಂದಲ್ಲ ಒಂದಿನ ಜನ ಅರ್ಥ ಮಾಡ್ಕೊಳ್ತಾರೆ, ನಂಬಿಕೆ ಇದೆ. ರೀತಿ ಕಲಿಬೇಕಾಗ್ತದೆ. ಅವ್ರಿಗೆ ಒಂದೇ ನಗರ ಟೌನ್ ಪಂಚಾಯತಿನ ನಾಮಿನೇಟ್ 3 ಸದಸ್ಯರು ಕೊಟ್ಟಿದ್ದಾರೆ. ಎಲ್ಲಿ ಸರ್ಕಾರಕ್ಕೆ ಮಂತ್ರಿಗಳ ಹತ್ರ ಲೆಟರ್ ಬರೆದ ಹೋಗಿ ಅಬ್ಜೆಕ್ಷನ್ ಮಾಡಿದ್ದಾರೆ. ಪ್ರತಿ ಅವ್ರ ಸರ್ಕಾರ ಬಂದಾಗ ನಾಮಿನೇಟ್ ಎಲ್ಲ ಮಾಡಿದ್ದಾರೆ. ನಾನು ಯಾವುದು ತಕರಾರು ಇತ್ತಿಲ್ಲ. ನಮ್ಮ ಸರ್ಕಾರ ಬಂದಾಗ ನಾಮಿನೇಟ್ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಉಸ್ತುವಾರಿ ಸಚಿವರಿಗಿದೆ. ಇವರು ಸ್ವತಃ ಹೋಗಿ ಅಬ್ಜೆಕ್ಷನ್ ಮಾಡಿದ್ದಾರೆ. ನಾಮಿನೇಟ್ ಮಾಡಬಾರ್ದು ಅಂದರೆ ಈ ನಿಮ್ಮ ಕಾಲದಲ್ಲಿ ನಾಮಿನೇಟ್ ಮಾಡಬೇಕು, ನಮ್ಮ ಸರ್ಕಾರ ಮಾತ್ರ ಮಾಡಬಾರ್ದಂದ್ರೆ ಈ ದ್ವಂದ್ವ ನೀತಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಡಬೇಕು. ತಮ್ಮ ಸರ್ಕಾರ ಬಂದಾಗ ಅವ್ರು ಮಾಡೋದು, ನಮ್ಮ ಸರ್ಕಾರ ಬಂದಾಗ ನಾವು ಮಾಡೋದು. ಅವಧಿ ಮುಗಿದ ಮೇಲೆ ಮತ್ತೊಂದು ಸರ್ಕಾರ ಯಾವ ಸರ್ಕಾರ ಮಾಡಬೇಕಂತ ಮೊದಲಿಂದ ಸಂಪ್ರದಾಯ ಬಂದದ್ದು. ಅದು ಬಿಟ್ಕೊಂಡು ಹೋಗಿ ಅಬ್ಜೆಕ್ಷನ್ ಕೊಡ್ತಕ್ಕಂಥ ಕೆಲಸ ನಾನು ಮಾಡಲಿಲ್ಲ, ಅವ್ರು ಮಾಡಿದ್ದಾರೆ. ಅವ್ರು ಮಾಡೋದಕ್ಕೆ ನಾನೆಲ್ಲೂ ಹೋಗಿ ತಕರಾರು ಇತ್ತಿಲ್ಲ. ನಾನು ಕೆಲಸ ಆಗಲಿ, ನನ್ನ ಕ್ಷೇತ್ರ ನಾನು ಲಕ್ಷ್ಮಣ ಇದ್ದಾಗಲೂ ಕೆಲಸ ಮಾಡಲಿಕ್ಕೆ ನಾನು ಒಂದೇ ಒಂದು ತಕರಾರು ಮಾಡಲಿಲ್ಲ. ಮಾಡ್ತಿದ್ರು, ಒಂದು ಅಬ್ಜೆಕ್ಷನ್ ಕೊಡಲ್ಲ, ಅವ್ರ ವಿರುದ್ಧ ಒಂದು ಪ್ರೆಸ್ ಕಾನ್ಫರೆನ್ಸ್ ಕಾರಲ್ಲ. ನಾವು ಆ ರೀತಿ ಜಾಯ ಮಾಡಿದ್ದೆವು. ಅದರಿಂದ ಅದ್ರ ಬಗ್ಗೆ ಅವರು ಕೆಲಸ ಮಾಡಿ ಮೆಟ್ಲು ಹತ್ತಬೇಕಾಗುತ್ತೆ, ಅಧಿಕಾರಿಗಳ ಹತ್ರ ಹೋಗ್ಬೇಕಾಗುತ್ತೆ, ಮಂತ್ರಿಗಳ ಹತ್ರ ಹೋಗ್ಬೇಕಾಗುತ್ತೆ. ಅವರು ತೋರಿಸುವಂಥ ಕೆಲಸ ಆ ಶಾಸಕರು, ನಂದಲ್ಲ. ಕಾರ್ಯಕರ್ತರು ಇವತ್ತು ಯಾವ ಲೀಡ್ರು ಹೋದ್ರು ಯಾವುದೇ ಪಕ್ಷ ಕ್ಷೀಣಿಸುವುದಿಲ್ಲ. ಕಾರ್ಯಕರ್ತರು ಏನಿದ್ದಾರೆ ಅವ್ರು ಎಷ್ಟು ತನಕ ಆ ಪಕ್ಷದಲ್ಲಿ ಇರ್ತಾರೆ, ಆ ಪಕ್ಷಕ್ಕೆ ಅಧಿಕಾರಕ್ಕೆ ಹೋಗ್ಲಿಕ್ಕಾಗುತ್ತೆ. ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರದಲ್ಲಿ ಇಲ್ಲ. ಚುನಾವಣೆಯಲ್ಲಿ 136 ಸೀಟ್ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಕಾರ್ಯಕರ್ತರಿಂದ. ಆದ್ದರಿಂದ ಕಾರ್ಯಕರ್ತರ ಒಂದೊಂದ್ಸರಿ ಎಲ್ಲೋ ಒಂದ್ಸರಿ ಅವರ ನೋವಿಗೆ ಕೆಲಸ ಮಾಡಿದ್ರೆ ಪಕ್ಷ ಸೋಲುತ್ತೆ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಮನಸ್ಸು ಬಿಚ್ಚಿ ಕೆಲಸ ಮಾಡ್ತಾರೆ, ಅಧಿಕಾರಕ್ಕೆ ಹೋಗ್ತಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಪಕ್ಷದ ಪ್ರಣಾಳಿಕೆ ಒಟ್ಟಿಗೆ ನಿಷ್ಠಾವಂತ ಕಾರ್ಯಕರ್ತರ ತಂಡ ಕೆಲಸ ಮಾಡಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದುತ್ವ ಹೆಸರಲ್ಲಿ, ಬೇರೆ ಬೇರೆ ಭಜನಗಳ ಹೆಸರಲ್ಲಿ ಸ್ವಲ್ಪ ತಪ್ಪು ಕೆಲಸ ಇದಾಗಿ ತೊಂದರೆ ಆಗಿದೆ. ನಾವು ಅದು ಒಪ್ಕೊಳ್ತೇವೆ. ಆದರೆ ನಾವು ದೇವಸ್ಥಾನದ ಹಿಂದೆ ರಾಜಕಾರಣ ಮಾಡಲಿಲ್ಲ. ನಾವೇನು ಅಭಿವೃದ್ಧಿ ಕೆಲಸದ ಹೆಸರಲ್ಲಿ ಓಟ್ ಕೇಳಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ ಗುಡಿಬೆಟ್ಟು, ಬೈಂದೂರು ಬ್ಲಾಕ್ ಸಮಿತಿ ಅಧ್ಯಕ್ಷ ಅರವಿಂದ ಪೂಜಾರಿ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.